ಒಂದು 3 ಟನ್ ಕಬ್ಬು ಹಾಕಿದ್ರೆ 5 ಟನ್ ಕಡೆ ಹೊಡೆದಿರ್ತಾರಲ್ರಿ. ಯಾಕೆ ನಾನು ಫ್ಯಾಕ್ಟ್ರಿ ಮಾಡಿ ನಾವು ನೋಡಿದ್ವಿ. ಅವ ನಮ್ಮವನೇ ಅದನೊಬ್ಬ ಸಕ್ರಿ ಮಂತ್ರಿ. ಏನ್ ಹೇಳ್ಬಿಟ್ಟ ನಾ ಬೆಳಗಾವದಾಗ ರೈತರು ಬರಗಾಲ ಬರಲಿ ಅಂತ ಬಯಸ್ತಾರ. 5 ಲಕ್ಷ ರೂಪಾಯಿ ಸಲುವಾಗಿ ಆತ್ಮಹತ್ಯೆ ಮಾಡ್ಕೋತಾರ. ನಾನು ವಿಧಾನಸಭೆದಾಗ ಜಗಳ ಆಯ್ತು ಅವನಿಗೆ ನಾನು ನೆನೆದಿಲ್ಲ. ಹಂಗಲ್ಲ ಅಂದ್ರೆ ಹೇಳು ನಿನ್ನ ಕೇಸ ಹಾಕೋ ನೀವು 3 ನೋಡಿ ಇನ್ನೊಂದು 101. ಎಲ್ಲ ಸಕ್ಕರೆ ಕಾರ್ಖಾನೆ ಒಂದು ಕಾಟ ಮಾಡ್ತೀನಿ ಅಂತ ಹೇಳಿದ್ದ. ರೈತರಿಗೆ ನ್ಯಾಯ ಕೊಡ್ತೀನಿ ಅಂತ ಹೇಳಿ. ಈಗ ಎಲ್ಲ ಟ್ಯಾಕ್ಟರ್ ಏನ್ ಹೇಳ ಗೊತ್ತಿರ್ತಾನ, ನನ್ನ ಮಗಳು ಇರ್ತಾಳ, ಎಲ್ಲರೂ 50-50 ಲಕ್ಷ ರೂಪಾಯಿ ಕೊಟ್ರೆ ಕಾಟ ಹಾಕೋದಿಲ್ಲ. ಕೊನೆ ಕಾಟ ಹಾಕ್ತೀನಕ್ಕ. ನನಗೊಬ್ರು ಫೋನ್ ಮಾಡಿದ್ರು, ಈ ಸಕ್ಕರೆ ಕಾರ್ಖಾನೆಗೆ ಒಬ್ರು ಲೀಡರ್ ಇರ್ತಾವ, ರೊಕ್ಕ ಕಲೆಕ್ಷನ್ ಮಾಡಿ ಕೊಡೋರು. ಶಿವಾನಂದ ಪಾಟೀಲ್ ಸಾಹೇಬ್ ಹೇಳ್ಯಾರ ಮತ್ತು ಮ್ಯಾಕೆ ಹೊಡಿತೀನಿ ನಾನು. ನಾ ಕಾಟೆ ಹೊಡಿದಿಲ್ಲ, ಬೇಕಾದ್ರೆ ಕಾಟ ಹಾಕಿ ನಮಗೆ ಹಾತ್ ಹಾಕಿ ನಾನು ಫ್ಯಾಕ್ಟ್ರಿ ಮುಂದೆ ನೋಡ್ರಿ. ನಿಮ್ಮ ರೊಕ್ಕನೇ ತಗೊಂಡು ನಿಮಗೆ ಹೊಡಿಲಾಕತ್ತಾರ. ಇವತ್ತ ಗ್ಯಾರಂಟಿ 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 ಏನು ಗ್ಯಾರಂಟಿ ಐತ್ರಿ? ನಮ್ಮ ದೇಶ ಉಳಿದ್ರೆ ನಮ್ಗೆ ಗ್ಯಾರಂಟಿ. ದೇಶ ಉಳಿಲ್ಲ ಸಾವಿರ ಎಲ್ಲ ಬಂದು ಕೂತ್ರಂದ್ರ ನೀವು ಹೊಲ ಉಳಿದಿಲ್ಲ, ಮನೆ ಉಳಿದಿಲ್ಲ, ಏನು ಈ ರೀತಿ ನಮ್ಮ ದೇಶದಲ್ಲಿ ಬಂಧುಗಳೇ ಎಲ್ಲರೂ ಹೇಳಿರ್ತಾರೆ, ನಮ್ಮ ಸರ್ಕಾರ ಬಂದ ಮ್ಯಾಗ ನಾವು ಏನು ಮಾಡೀವಿ. ಇವ್ರು ಏನು ಮೊನ್ನೆ ಚುನಾವಣೆ ಪ್ರಣಾಳಿಕೆ ಮಾಡ್ಯಾರ ಕಾಂಗ್ರೆಸ್ ನೋಡಿದ್ರೆ ನೀವು ಅದನ್ನ ನೀವೆಲ್ಲರೂ ಓದ್ರಿ. ಕಾಂಗ್ರೆಸ್ನವ್ರು ಏನು ಪ್ರಣಾಳಿಕೆ ಕೊಟ್ಟಾರಂದ್ರೆ, ನಮ್ಮ ಸರ್ಕಾರ ಬಂದ್ರೆ ಪೊಲೀಸ್ ಎನ್ಕೌಂಟರ್ ಬಂದ್ ಮಾಡ್ತೀವಿ, ಬೇಕಾದಷ್ಟು ಹಿಂದೂಗಳ ಮನ್ಯಾಗ ಹೋಗಿ ಹೊಡೆದ್ರು, ಗುಡಿ ಗುಂಡಾರ ಕೆಡೋದ್ರು, ಇನ್ನು ಮ್ಯಾಗ ಎನ್ಕೌಂಟರ್ ಮಾಡೋದಿಲ್ಲ. ಅವ್ರದ್ದು ಪ್ರಣಾಳಿಕೆ. ಅಗ್ನಿಪಥ ರದ್ದು ಮಾಡ್ತೀವಿ. ಇವತ್ತು ನರೇಂದ್ರ ಮೋದಿ ಅವರು ಅಗ್ನಿಪಥ ತಗೊಂಡು ಬಂದಾರ. ಎಲ್ಲ ಹಳ್ಳಿಯಾಗಿನ ಯುವಕರಿಗೆ ಯಾಕ್ರಿ 4 ವರ್ಷ ಏನ್ರಿ? 4 ವರ್ಷ ನೀವು ಮಿಲಿಟರಿ ಒಳಗ ಮುಂದುವರಿದ್ರೆ ಮುಂದುವರಿಬೋದು. ಇಲ್ಲಾಂದ್ರೆ ನಿಮ್ಗೆ ಕನಿಷ್ಠ 25 ಲಕ್ಷ ರೂಪಾಯಿನೋ 25 ಲಕ್ಷ ರೂಪಾಯಿ ಬರ್ತದಲ್ರಿ. ಏನೋ ದೇಶದ ಸಲುವಾಗಿ ಹುತಾತ್ಮ ಆದ್ರೆ 50 ಲಕ್ಷ ರೂಪಾಯಿನೂ ಕೊಡ್ತಾರೆ. ಮುಂದೆ ಆ ಸೈನಿಕ ನಮ್ಮ ಹಳ್ಳಿಗೆ ಬಂದಂದ್ರ ನಮ್ಮ ಊರಿಗೆ ಒಂದು 20 ಮಂದಿನ ತಯಾರು ಮಾಡಿಕೊಟ್ಟಂಗ ನರೇಂದ್ರ ಮೋದಿ ಅವರು. ನಿಮಗೆ ಬೇಕಾಗ್ತದೆ ನೀವು ಹಳ್ಳಿಯಾಗೇನವ್ರು ಏನು ಈಗಿಲ್ರಿ, ಅವ್ರನ್ನ ಮಾಡ್ತಾ ಬರಂಗಾದ್ರ ನಾಳೆ ಅವ್ರು 50% ಆದ್ರೆ ನಿಮ್ಗೆ ಹಳ್ಳ ವಾಟ್ ಹೊಡಿತಾರೆ, ಜರ್ತಾರೆ. ನೀವೆಲ್ಲ ಹೋಗಿ ಅಲ್ಲಿ ಕಿಸೋದು ಭಯ ಭಯ ಅನ್ಕೊಳ್ಳಿ ಅಂದಿತ್ತು. ಅಮ್ಮ ಬಾಂಬಾ ಭಯ ನನ್ನ ತಲೆಗೆ ಯಾರಿಲ್ಲ. ಯಾಕಂದ್ರೆ ಬಿಜಾಪುರ 2,80,000 1,30,000 ಅವರೇ ಅದಾರ ಊಟ. ನಮ್ಮ 1,60,000 ಅದಾರ. ನಾ ಹೆಂಗೆ ಆಸೆ ಬರ್ತಿರ್ಬೇಕು.